ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ, ವೇಟ್ ಮಾಡಿ, ನಾನು ಆರತಿ ತಟ್ಟೆ ತಗೊಂಡು ಬರ್ತೀನಿ. ಅಯ್ಯೋ, ಈ ಮುದ್ಕಿಗೆ ಯಾಕಮ್ಮ ಅದೆಲ್ಲ? ಅಜ್ಜಿ, ಲೀಲಾ ಅವ್ರು ಆಸೆ ಪಡ್ತಿದ್ದಾರೆ, ಇರ್ಲಿ ಬಿಡಿ. ಬೇಡಮ್ಮ ದುರ್ಗಾ, ನಾ ಮೊದಲು ನನ್ನ ಮಗನ್ ನೋಡ್ಬೇಕು. ಎಲ್ಲಿದ್ದಾನೆ ರಾಮ್? ಅರೆ, ನಿಮ್ಮನೆ ಕೇಳ್ತಿರೋದು. ಎಲ್ಲಿದ್ದಾನೆ ರಾಮ್? ಅಜ್ಜಿ, ಈಗ ಜಸ್ಟ್ ಹೋದ್ರು, ನೀವು ಒಳಗಡೆ ಬನ್ನಿ. ದುರ್ಗಾ, ಅಕ್ಕಪಕ್ಕ ಏನಾದ್ರೂ ಕ್ರೈಮ್ ಆಗಿದ್ಯಾ? ನಾ ಬರ್ತಿರೋವಾಗ ಪೊಲೀಸ್ ಜೀಪ್ಗಳು ಹೋಗ್ತಿದ್ವು. ಗೊತ್ತಿಲ್ಲ ಅಜ್ಜಿ, ಮೋಸ್ಟ್ಲಿ ಯಾರೋ VIP ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಎಸ್ಕಾಟ್ ಮಾಡಕ್ ಬಂದಿರಬೇಕು. ನೀವು ಒಳಗಡೆ ಬನ್ನಿ, ಕೂತ್ ಮಾತಾಡೋಣ. ಸರಿ. ಹಣ ಅಧಿಕಾರ ಇದೆ ಅಂತ ಕಾಕಿ ಮೇಲೆ ಕೈ ಹಾಕ್ತೀಯ ಹೆಜ್ಜೆ? ದೇವೇನೇ ತಪ್ಪು ಮಾಡಿದ್ರು ಕಂಪ್ಲೇಂಟ್ ಕೊಡ್ಬೇಕಿತ್ತು, ಆದ್ರೆ ನೀನ್ ಮಾಡಿದ್ದೇನು? ಬೀದಿಲಿ ಒಬ್ಬ ಪೊಲೀಸ್ ಆಫೀಸರ್ಗೆ ಅಸಹ್ಯವಾಗಿ ಟ್ರೀಟ್ ಮಾಡಿದ್ಯಾ. ನಿನ್ನ ನೋಡಿ ಒಂದ್ ಕ್ಷಣ ಹಳದೆಲ್ಲ ನೆನ್ಪಾಯ್ತು ಕಣೆ ಛಯ. ನೀ ರಾಮನ್ ನೋಡಕ್ ಅವಾಗವಾಗ ಮನೆಗೆ ಬರ್ತಾ ಇದ್ದಿದ್ದು, ಆಮೇಲೆ ಅಂತರ ಕದ್ದು ಮುಚ್ಚಿ ರಾಮ್ನ ನೋಡ್ತಾ ಇದ್ದಿದ್ದು, ಇದೆಲ್ಲ ನಂಗೆ ಮೊದಲೇ ಗೊತ್ತಿತ್ತು. ಅಯ್ಯೋ, ಅದನ್ನೆಲ್ಲ ಈಗಲೂ ನೆನಪಲ್ಲಿ ಇಟ್ಕೊಂಡಿದ್ದೀರಾ? ಹಾಗೆಲ್ಲ ನನಗೆ ಸುಮ್ಮನೆ ಮೋಸ ಮಾಡಕ್ ಆಗಲ್ಲಮ್ಮ. ನನಗೆಲ್ಲ ಗೊತ್ತಾಗುತ್ತೆ, ಆದ್ರೆ ಸುಮ್ಮನೆ ಇರ್ತಾ ಇದ್ದೆ. ನಿಮ್ ಕಳ್ಳಾಟ ಗೊತ್ತಾದ್ಮೇಲೆ ಅಂತರ ಕಿವಿ ಹಿಂಡ್ ಕೇಳಿದಾಗ ಅವಳು ನಿಜ ಏನು ಅಂತ ಹೇಳ್ತಾ ಇದ್ಲು. ನೀನು ಆ ವಿಕ್ರಮ್ ಎಲ್ಲ ಕಳ್ಳರು, ನಂಬರ್ 1 ಕಳ್ಳರು. ನೋಡು, ಎಲ್ಲರೂ ಸೇರಿದ್ದೀವಿ, ರಾಮ್ ಮಾತ್ರ ಇಲ್ಲ. ಅವನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಲೀಲಾ, ರಾಮಗ್ ಫೋನ್ ಮಾಡಿ ಹೇಳಮ್ಮ, ಅಮ್ಮ ಬಂದಿದ್ದಾಳೆ ಅಂತ ಹೇಳು. ಏನೇ ಕೆಲಸ ಇದ್ರೂ ಅರ್ಧಕ್ಕೆ ಬಿಟ್ಟು ಬರ್ತಾನೆ. ಹಾಂ ಅಜ್ಜಿ, ಮಾಡ್ತೀನಿ. ಹಾಗಾದ್ರೆ ಹೇಗೆ ಅಜ್ಜಿ? ಇಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆರಾಮ ಅನ್ಸುತ್ತೆ. ಆಮೇಲೆ ನಿಧಾನಕ್ಕೆ ಏಜ್ ಜೊತೆ ಕೂತ್ಕೊಂಡು ಮಾತಾಡ್ಬೋದಲ್ಲ ಅಂತಷ್ಟೇ. ಏನು ಬೇಕಿಲ್ಲಮ್ಮ. ರಾತ್ರಿ ಎಲ್ಲ ನಂಗೊಂಥರ ಕೆಟ್ಟ ಕನಸು. ರಾಮನ ಒಂದು 4-5 ಜನ ಬಂದು ಹಿಡ್ಕೊಂಡ ಹಾಗೆ, ಅವನಿಗೆ ತೊಂದರೆ ಕೊಟ್ಟ ಹಾಗೆ, ಅವನು ಒದ್ದಾಡ್ತಿದ್ದ ಹಾಗೆ. ಯಬ್ಬಾ, ನಂಗಂತೂ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಏನೋ ಒಂಥರ ಕಸವಿಸಿ. ಹಾಗೂ ರಾಮಕ್ಕೆ ಕಾಲ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಪಾಪ ಅವನು ಮೊದಲೇ ನಿದ್ದೆಗೆಟ್ಟು ಕೆಲಸ ಮಾಡ್ತಾನೆ. ಇಂಥ ಟೈಮಲ್ಲಿ ಯಾಕೆ ಅವನಿಗೆ ಡಿಸ್ಟರ್ಬ್ ಮಾಡಬೇಕು ಅಂತ ತಡ್ಕೊಂಡೆ. ನನ್ನ ಫ್ರೆಂಡ್ಸು ಎಲ್ಲ ಸಮಾಧಾನ ಮಾಡಿದರು, ಆದರೂ ನನ್ನ ಕೈಲಾಗಲಿಲ್ಲ.
ಒಬ್ಳ ಹೊರಟು ಬಂದ್ಬಿಟ್ಟೆ. ರಾಮ್ ಹುಷಾರಾಗಿದಂತಾನೆ? ಅವ್ರಿಗೇನಾಗುತ್ತೆ ಅಜ್ಜಿ? ಅವ್ರಿಗೆ ಯಾರೂ ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್ ನಮ್ಮ ಬಾಸು ಅಂಥ ಲೆವೆಲಲ್ಲಿದ್ದಾರೆ. ಅವರು ಎಲ್ಲಿದ್ದರೂ ಹೇಗಿದ್ದರೂ ಚೆನ್ನಾಗಿರಬೇಕು, ಅದೇ ನಮ್ಮ ಆಸೆ. ವಿಶ್ವರೂಪ್, ಏಜೆ ಚೆನ್ನಾಗಿರ್ಲಿ ಅನ್ನೋದಕ್ಕೆ ಅವ್ರಿಗೇನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಏಜೆ ಎಲ್ಲಿದ್ರೂ ಖುಷಿಯಾಗಿರ್ತಾರೆ, ಚೆನ್ನಾಗಿರ್ತಾರೆ. ಅಜ್ಜಿ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅಷ್ಟೇ. ಕನ್ಸು ಬಿದ್ದಿರೋದನ್ನೆಲ್ಲ ನಿಜ ಅನ್ಕೊಂಡ್ರೆ ಹೇಗೆ? ಈ ಥರ ಕನ್ಸೆಲ್ಲ ಸಹಜ ಅಲ್ವಾ? ಇಲ್ಲಮ್ಮ ದುರ್ಗಾ, ಈ ಥರ ಕನಸು ನನಗೆ ಯಾವತ್ತೂ ಬಿದ್ದಿಲ್ಲ. ಈ ಮನೆಗೆ ಒಳ್ಳೇದಾಗಲಿ, ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ನಾ ತೀರ್ಥಯಾತ್ರೆ ಮಾಡಿದ್ದು. ಆದರೆ ಆ ಭಗವಂತನ ಕ್ಷೇತ್ರದಲ್ಲೇ ಈ ಥರ ಕನಸು ಬಿದ್ದಿದೆ ಅಂತಂದರೆ ಏನರ್ಥ? ಇದು ಯಾವುದೋ ಅನಾಹುತ ಆಗಕ್ಕೆ ಮುನ್ಸೂಚನೆ ಅಂತ ಅನ್ಸಲ್ವಾ? ನೀವು ಯಾರು ಎಷ್ಟೇ ಸಮಾಧಾನ ಹೇಳಿದ್ರು ನನ್ನ ಮನಸ್ಸಿನ ಸಂಕಟ ಮಾತ್ರ ಹೋಗ್ತಾ ಇಲ್ಲ. ಇದೆಲ್ಲ ನಿಮ್ಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಮಕ್ಕಳನ್ನ ನೋಡಬೇಕು ಅಂತ ಒಂದು ತಾಯಿ ಮನಸ್ಸು ಹಾತೊರೆಯುತ್ತಲ್ಲ, ಆ ಸಂಕಟ ಇನ್ನೊಬ್ಬ ತಾಯಿಗೆ ಮಾತ್ರ ಅರ್ಥ ಆಗೋದು. ಮೇಲೆ ಯಾರಪ್ಪ ಬಂದಿದಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಕೊಲೆನ ಮೊದಲೇ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಅಥವಾ ಅಚಾನಕ್ ಆಗಿ ಮಾಡಿದ್ರೆ ಸರ್? ನೋಡಿದ್ರಲ್ಲ ವೀಕ್ಷಕರೇ, ನಾವು ಕೇಳ್ತಾ ಇರೋ ಯಾವುದೇ ಪ್ರಶ್ನೆಗಳಿಗೂ ಎಜೆ ಅವ್ರ ಹತ್ರ ಉತ್ತರ ಇಲ್ಲ. ಹಾಗಾಗಿ ಅಂತರ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾರ ಮುಖದಲ್ಲೂ ಗೆಲುವೇ ಇಲ್ಲ. ಎಲ್ಲರೂ ಒಂಥರ ಇದ್ದೀರಾ. ಏನಾಗಿದೆ? ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದೀರಾ? ಅಜ್ಜಿ, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ನಿಮ್ಮಿಂದ ನಾವೇನಾದರೂ ಮುಚ್ಚಿಡೋಕ್ಕೆ ಸಾಧ್ಯನಾ? ಮುಚ್ಚಿಟ್ರು ನಮ್ಗೇನು ಪ್ರಯೋಜನ? ನೀವೇ ಹೇಳಿ. ಇವತ್ತೆರಡೆರಡು ಶಾಕ್ ಅಲ್ವಾ, ಅದಕ್ಕೆ ಆ ಶಾಕಲ್ಲಿರೋದ್ರಿಂದನೇ ಹಾಗೆ ಅನಿಸ್ತಿರ್ಬೋದು. ಎರಡೆರಡು ಶಾಖ? ಯಾವುದದು? ಅದು ನೀವು ಸಡನ್ ಆಗಿ ಬಂದ್ರಲ್ಲ ಅಜ್ಜಿ, ಅದನ್ನೇ ಶಾಕ್ ಅಂತ ಹೇಳ್ತಾ ಇದ್ದಾಳೆ ಅಲ್ವಾ ಲಕ್ಷ್ಮಿ? ಹೌದಕ್ಕ. ಮತ್ತಿನ್ನೊಂದು? ಇನ್ನೊಂದು ಅದು ಅದು ಅಜ್ಜಿ, ನೀವು ಪ್ರಸಾದನೇ ತರಲಿಲ್ವಲ್ಲ, ಅದಕ್ಕೆ ಲಕ್ಷ್ಮಿ ಶಾಕ್ ಆಯಿತು ಅಂತ ಹೇಳಿದ್ದು. ಏನು ಲಕ್ಷ್ಮಿ, ನೀವು ಅಜ್ಜಿಗೆ ಸುಮ್ಮನೆ ಟೆನ್ಷನ್ ಕೊಡ್ತಿದ್ದೀರಲ್ಲ. ಪ್ರಸಾದ ಬಿಡಮ್ಮ, ನಮ್ಮ ಫ್ರೆಂಡ್ಸ್ಗೂ ಹೇಳಿ ತರಿಸ್ಕೋಬೋದು. ನಾನು ಫಸ್ಟ್ ರಾಮ್ನ ನೋಡಬೇಕು. ನೀನು
ವಿಶ್ವರೂಪ ಕರೆದ್ರು ಅಜ್ಜಿ. ಅಲ್ವೋ 24 ಗಂಟೆನೂ ನನ್ನ ಮಗನ ಜೊತೆನೇ ಸುತ್ತುತ್ತಾ ಇರ್ತೀಯಾ? ಇವತ್ತು ಯಾಕೆ ಇಲ್ಲ ಇದೆಯಾ? ಅಜ್ಜಿ ಆ್ಯಕ್ಚುಲಿ ವಾಟ್ ಹ್ಯಾಪೆಂಡ್ ಈಸ್ ಏ ಮುಚ್ಚ ಬಾಯಿ. ನನ್ನ ಮಗ ಎಲ್ಲಿ ಅದನ್ನು ಹೇಳು. ಅದು ಬಾಸ್ ಆನ್ ದಿ ವೇ ಟು. ನಾನು ಬಂದಿದ್ದೀನಿ ಅಂತ ಗೊತ್ತಾದರೆ ಓಡೋಡ್ ಬರೋನು. ಅಂಥದ್ರಲ್ಲಿ ನಾನು ಅವನಿಗೋಸ್ಕರ ಓಡೋಡ್ ಬಂದಿದ್ದೀನಿ ಅಂತಂದ್ರೂ ನನ್ನ ಮಗ ಕೈಗೆ ಸಿಗಲಿಲ್ಲ ಅಂದರೆ ನನಗೆ ಎಷ್ಟು ಸಂಕಟ ಆಗಬೇಡ. ಆಗ್ಲಿಂದ ಹೇಳ್ತಾ ಇದ್ದೀನಿ, ಒಬ್ಬರಾದ್ರೂ ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳಿದ್ದೀರಾ? ಅದು ಹೋಗ್ಲಿ, ಅಮ್ಮ ಬಂದಿದ್ದಾಳೆ ಅಂತ ಅವನಿಗೇನಾದ್ರೂ ಸುದ್ದಿ ಮುಟ್ಸಿದ್ದೀರಾ? ಹಾಳಾದ ಕನಸು ಬೇರೆ. ನಿನ್ನೆ ರಾತ್ರಿ ಎದೆ ಹೊಡ್ಕೊಳಕ್ ಶುರು ಮಾಡಿದ್ದು ಇದುವರೆಗೂ ಡೌಡವ ಅಂತ ಹೊಡ್ಕೋತಾ ಇದೆ. ಅಜ್ಜಿ ಅದಕ್ಕೆ ಹೇಳಿದ್ದು, ನೀವು ಫಸ್ಟು ರೆಸ್ಟ್ ಮಾಡಿ, ಏಜಿನ ನಾವು ಕಾಲ್ ಮಾಡಿ ಕರ್ಸ್ಕೊತೀವಿ. ಏನು ಬೇಕಾಗಿಲ್ಲ, ನಾ ಮೊದಲು ರಾಮನ್ ನೋಡಬೇಕು. ರೆಸ್ಟ್ ಎಲ್ಲ ಏನಿದ್ರು ಆಮೇಲೆ. ಅಜ್ಜಿ ಅದು ಬಾಸ್ ಅರ್ಜೆಂಟ್ ಮೀಟಿಂಗ್ ಅಂತ ನೀವು ಬರೋದಕ್ಕಿಂತ ಸ್ವಲ್ಪ ಮುಂಚೆ ಹೋದ್ರು ಬಿಸ್ನೆಸ್ ಎಂಬಸಿಗೆ. ಅದು ಇಲ್ಲಿಂದ ಸ್ವಲ್ಪ ದೂರನೇ ಇದೆ. ಹತ್ರ ಇರ್ತಿದ್ರೆ ನಾನೇ ಕುಣಿದಾಡ್ಕೊಂಡು ಹೇಳ್ತಿದ್ರೆ ಅಜ್ಜಿ ಬಂದ್ರು ಅಂತ. ನೀವೇನು ಅಜ್ಜಿ ಸಣ್ಣ ಮಕ್ಕಳ ಥರ ಆಟ ಮಾಡೋದು? ಮೀಟಿಂಗ ಅಲ್ಲ, ನಾನು ಬಂದ್ಮೇಲೂ ಮೀಟಿಂಗ್ ಮಾಡಬೇಕಾ? ನನಗಿಂತ ಮೀಟಿಂಗೇ ಮುಖ್ಯ ಆಗೋಯ್ತಾ? ಹಾಗಲ್ಲ ಅಜ್ಜಿ, ನೀವು ಬರೋ ವಿಷಯ ಗೊತ್ತಿದ್ದಿದ್ರೆ ಅವ್ರ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡಾದ್ರೂ ಬಂದಿರೋರು. ಆದರೆ ನೀವು ಬರೋ ವಿಷಯ ನಮ್ಗೆ ಯಾರಿಗೂ ಗೊತ್ತಿರಲಿಲ್ವಲ್ಲ. ಹೌದು ಹೌದು ಅಜ್ಜಿ, ಲೈಫಲ್ಲೆಲ್ಲ ಮೊದಲೇ ಗೊತ್ತಾದರೆ ನಮಗೆ ಕೈ ಕಾಲಿದೆ ಅನ್ನೋದು ಗೊತ್ತಾಗಲ್ಲ. ಈ ಥರ ಸಿಚುವೇಶನ್ ಸಡನ್ ಆಗಿ ಬಂದ್ರೇ ನಮ್ಮ ಕೈ ಕಾಲೆಲ್ಲ ನಡುಗುತ್ತೆ. ಆಗ ಎಲ್ಲರಿಗೂ ಗೊತ್ತಾಗುತ್ತೆ. ನನ್ನ ಮಗನಿಗೆ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ದೇವ್ರಿಗೆ ಪೂಜೆ ಮಾಡಿಸಿ ಈ ರುದ್ರಾಕ್ಷಿ ಮಾಲೆ ತಂದಿದ್ದೀನಿ. ಯಾವುದೇ ಮೀಟಿಂಗ್ ಇದ್ರೂ ಅದನ್ನು ಅರ್ಧದಲ್ಲೇ ನಿಲ್ಲಿಸಿ ಅವನನ್ನು ಕರೆಸಿ. ಇದನ್ನು ನಾನು ಮೊದಲು ಅವನ ಕುತ್ತಿಗೆ ಹಾಕಬೇಕು, ಆಗಲೇ ನನಗೆ ಸಮಾಧಾನ. ನನ್ನ ಮಗನಿಗೆ ಆಗ ಯಾವ ದುಷ್ಟಶಕ್ತಿನೂ ಏನೂ ಮಾಡೋಕ್ಕಾಗಲ್ಲ. ಕೇಳೋದು ನನಗೆ ಆಗ್ತಿರೋ ಗಾಬರಿ ನಿಮಗೆ ಗೊತ್ತಾಗ್ತಾ ಇಲ್ಲ. ನೀವಿವತ್ತೇನು ಹೇಳಿದ್ರು ನನ್ನ ಕಿವಿ ಕೇಳೋದಿಲ್ಲ. ನಾ ಮೊದಲು ರಾಮಕ್ಕೆ ಫೋನ್ ಮಾಡಬೇಕು. ಎಲ್ಲಿಟ್ಟ ನನ್ನ ಫೋನು? ಅಜ್ಜಿ ನಾನೇ ಕಾಲ್ ಮಾಡ್ತೀನಿ ಬಿಡಿ. ಯಾಕಮ್ಮ, ನನಗೆ ಫೋನ್ ಉಪಯೋಗಿಸಕ್ಕೆ ಬರಲ್ವಾ?
ಅಥವಾ ರಾಮಗೆ ನಾನು ಯಾವತ್ತೂ ಫೋನೇ ಮಾಡಿಲ್ವಾ? ಯಾಕೆ ಎಲ್ಲರೂ ಇವತ್ತು ನಾ ಫೋನ್ ಮಾಡೋಕ್ಕೆ ಹೋದ್ರೆ ತಡೀತಿದ್ದೀರಾ? ಏನಾಯ್ತಂಥದ್ದು? ಅಂದರೆ ಅಜ್ಜಿ, ಅದು ಲೀಲಾ ಮೇಡಮ್ ಮೊಬೈಲಲ್ಲಿ ಔಟ್ ಗೋಯಿಂಗ್ ಫ್ರೀ ಇದೆ ಅಲ್ವಾ, ಅದಕ್ಕೆ ಅವ್ರು ಮಾಡ್ತೀನಂದ್ರು ಅಲ್ವಾ ಮೇಡಮ್? ಏಯ್, ನನ್ನ ಮಗ ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದಾನೆ ಅಂತ ಗೊತ್ತಾ ನಿನಗೆ? ಔಟ್ ಗೋಯಿಂಗ್ ಕಾಲ್ ಫ್ರೀ ಅಂತ ನನ್ನನ್ನು ಫೋನ್ ಮಾಡೋದ್ರಿಂದ ತಡೀತಿದ್ದೀಯಾ? ಅತ್ತೆಂತಂದು ಸಾರಿ ಅಜ್ಜಿ. ಹಾಂ, ಸಿಕ್ತು ನೋಡು. ಈಗ ನಾನು ರಾಮಗೆ ಫೋನ್ ಮಾಡಿ ನಾ ಬಂದಿದ್ದೀನಿ ಕಣೋ ಅಂತ ಅಂದ್ಕೂಡ್ಲೆ, ಅಮ್ಮ ಇನ್ನೊಂದು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಓಡೋಡಿ ಬಂದ್ಬಿಡ್ತಾನೆ. ಅಜ್ಜಿ 5 ನಿಮಿಷಕ್ಕೆಲ್ಲ ಬರೋಕ್ಕಾಗಲ್ಲ. ನನ್ನ ಮಾತು ಕೇಳಿ. ಯಾಕೆ ಬರೋಕ್ಕಾಗಲ್ಲ? ಯಾಕೆ ಅಜ್ಜಿ, ಅದು ಸಿಟಿಯಿಂದ ಆಚೆ ಇರೋ ಬಿಸ್ನೆಸ್ ಎಂಬಸ್ ಅಜ್ಜಿ. ತುಂಬ ದೂರ ಬೇರೆ ಇದೆ, ಟ್ರಾಫಿಕ್ ಬೇರೆ ತುಂಬ ಇರುತ್ತಲ್ವಾ, ಅದಕ್ಕೆ ಆಗಲ್ಲ ಅಂತಿದ್ದಾರೆ. ಯಾಕೆ ಇವತ್ತೆಲ್ಲರೂ ಒಂಥರ ಆಡ್ತಿದ್ದೀರಾ? ಆಗ್ಲಿಂದ ಬಡ್ಕೋತಾ ಇದ್ದೀನಿ, ನನಗೆ ಭಯ ಆಗ್ತಿದೆ, ನಾ ರಾಮ್ ಹತ್ರ ಮಾತಾಡಬೇಕು ಅಂತ. ಏನಾದರೂ ಒಂದು ಸಬೂಬ್ ಹೇಳಿ ತಪ್ಪಿಸ್ತಾ ಇದ್ದೀರಾ ನೀವು. 10 ನಿಮಿಷದಲ್ಲಿ ಬರೋಕ್ಕಾಗದೇ ಆದ್ರೂ ಪರವಾಗಿಲ್ಲ, ಅರ್ಧ ಗಂಟೆ ಆದರೂ ಕಾಯ್ತೀನಿ. ಒಟ್ಟಲ್ಲಿ ನಾ ರಾಮ್ನ ನೋಡಬೇಕು, ಈ ಮಾಲೆನ ನಾವು ಕುತ್ತಿಗೆ ಹಾಕಬೇಕು ಅಷ್ಟೇ. ಅಯ್ಯೋ ಅಜ್ಜಿ, ಹೊಸ ಮೊಬೈಲ್ ತಗೊಂಡ್ರ? ತೋರಿಸಿ. ಬಿಟ್ಟು ಅಂದ್ರ ನಾನು ನನ್ನ ಮಗ ನೋಡ್ಬೇಕು ಅನ್ನೋ ಟೆನ್ಷನ್ ಅಲ್ಲಿ ಇದ್ದೀನಿ. ಹೊಸ ಫೋನ್ ಅಂತೆ, ಹೊಸ ಫೋನು. ಹೋಗಿ ನಿಂತ್ಕೊ ಒಂದ್ ಕಡೆ. ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನೀವೆಂಥ ವ್ಯಕ್ತಿ, ನೀವೆಂಥ ಮನುಷ್ಯರು, ನಿಮ್ಮ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಯಾವ ಕರ್ಮನೋ ಏನೋ, ನನ್ನ ಮಗ ಅರ್ಧಕ್ಕೆ ಓದ್ ನಿಲ್ಲಿಸಿ ಬೀದಿ ಅಲಿತಾ ಕೊಂಡು ಪೋಖರೆ ಆಗಿದ್ದ. ಅಂಥವನಿಗೆ ಕರೆದು ನಿಮ್ಮ ಕಂಪ್ನಿನಲ್ಲಿ ಕೆಲಸ ಕೊಟ್ಟಿದ್ದೀರಾ. ಅವನು ನಿಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನೊಬ್ಬನೇ ಅಲ್ಲ ಸರ್, ಅಂಥ 1000 ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರಾ. ಅಂಥದ್ರಲ್ಲಿ ನಿಮ್ಮಂಥ ವ್ಯಕ್ತಿ ಕೊಲೆ ಆರೋಪ ಹೊತ್ಕೊಂಡು ಇಲ್ಲಿ ಬಂದು ನಿಂತಿದ್ದೀರಾ ಅಂದರೆ ನನ್ನಿಂದ ಏನು ಸಹಾಯ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ ಸರ್. ಸರ್, ನೀವ್ಯಾಕೆ ಸುಮ್ಮನೆ ಇದ್ದೀರಾ? ನೀವೊಂದು ಫೋನ್ ಮಾಡಿದ್ರೆ ಮಿನಿಸ್ಟ್ರಿ ಇಲ್ಲಿಗೆ ಬರ್ತಾರೆ. ಫೋನ್ ಮಾಡಿ ಸರ್. ಗೌರಿ, ಅಜ್ಜಿ ಏಜೆ ಕಾಲ್ ಮಾಡಿದ್ರೆ ಅಜ್ಜಿಗೆಲ್ಲ ಗೊತ್ತಾಗುತ್ತೆ. ಏನು ಮಾಡಿದೀವಾಗ? ನನಗೂ ಗೊತ್ತಾಗ್ತಿಲ್ಲ ಲೀಲಾ. ಅಜ್ಜಿ ಫೋನ್ ಏನಾದರೂ ಕನೆಕ್ಟ್ ಆದರೆ ಏಜೆ ವಿಷಯ ಎಲ್ಲ ಗೊತ್ತಾಗೋಗುತ್ತೆ. ಅದು ಹಾಗಾಗಬಾರ್ದು ಅಂದರೆ ಅದು ದೇವರಿಂದ ಮಾತ್ರ ಸಾಧ್ಯ. ಮಾತಾಡಿ ಸರ್, ಮಾತಾಡಿ ಸರ್. ಇವರು ನಿಮ್ಗೇನಾದ್ರೂ ನೆಂಟರಾಗಬೇಕಾ? ಇಲ್ಲ ಸರ್. ಫ್ಯಾಮಿಲಿ ಫ್ರೆಂಡಾ? ಇಲ್ಲ ಸರ್. ಸಾಲಾಗಿಲ್ಲ ಏನಾದ್ರೂ ಇಸ್ಕೊಂಡಿದ್ದೀರಾ? ಯಾಕೆ ಕೇಳ್ತಾ ಇದ್ದೀರಾ ಸರ್? ಮತ್ತೆ ಇವ್ರತ್ತೇನ್ರಿ ನಿಮ್ ಕೆಲಸ?
ಇಂಥ ಶ್ರೀಮಂತರ ಮೆಂಟಾಲಿಟಿ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮ್ಮಂತ ಬಡವ್ರನ್ನ ಏಮಾರಿಸಿನೇ ಇಂಥವ್ರು ಪಟ್ಟದಲ್ಲಿ ಕೂತಿದ್ದಾರೆ. ಇವ್ರ ಹತ್ರ ಮೊಬೈಲ್ ಇದೆ, ಆ ಮೊಬೈಲ್ ರಿಂಗೂ ಆಗ್ತಿದೆ. ಆ ಮೊಬೈಲ್ ತಗೊಂಡು ಯಾರು ಏನು ಅಂತ ನೋಡ್ಬೇಕು ತಾನೇ ರವಿ ಸರ್? ಮೊದಲು ಮೊಬೈಲ್ ತಗೊಳ್ಳಿ. ಬೇಡ ಸರ್, ಅವ್ರ ಫೋನ್ ತಗೊಳ್ಳೋದು ಬೇಡ ಸರ್. ಅಯ್ಯೋ ತಗೊಳ್ಳಿ ಸರ್. ಓ ಅಮ್ಮ, ಮದರ್ ಇಂಡಿಯಾ ಮಾಡ್ಬೇಕಾದ್ದೆ. ಏಜೆ ಸರ್, ಸಾರಿ ಸರ್, ನಮ್ಮ ಸ್ಟೇಷನ್ ಅಲ್ಲಿ ಆರೋಪಿಗಳಿಗೆ ಫೋನ್ ರಿಸೀವ್ ಮಾಡೋ ಅವಕಾಶ ನಾನು ಕೊಟ್ಟೇ ಇಲ್ಲ. ಸೊ ಈ ಫೋನ್ ನಾನೇ ರಿಸೀವ್ ಮಾಡ್ತೀನಿ. ಏನ್ ರಾಮ್, ಒಂದು ಫೋನ್ ತಗೊಳಕ್ ಇಷ್ಟ ಹೊತ್ತಾ? ಏನ್ ಮಾಡ್ತಿದೀಯಾ? ನೋಡು, ನಮ್ಮ ಮನೆಗೆ ಬಂದಿದ್ದೀನಿ ಕಣೋ. ನೋಡು, ನೀ ಏನ್ ಮಾಡ್ತಿದೀಯಾ, ಎಲ್ಲಿದೀಯಾ, ಅದೆಲ್ಲ ನನಗೆ ಬೇಕಾಗಿಲ್ಲ. ನೀ ಈ ಕೂಡ್ಲ ತಕ್ಷಣ ಹೊರಟು ಬರಬೇಕು ಮನೆಗೆ. ನಾನು ನಿನಗೆ ಕಾಯ್ತಾ ಇರ್ತೀನಿ. ಮೇಡಮ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್.